ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಇದು ನಮ್ಮ ಕನ್ನಡಕ್ಕೆ ಇರುವಂತಹ ಶಕ್ತಿ, ಕನ್ನಡದ ಸೊಬಗು. ತಮ್ಮ 14ನೇ ವಯಸ್ಸಿನಿಂದಲೇ ಕನ್ನಡದ ಸೇವೆಗೆ ಸದಾ ತಮ್ಮನ್ನು ಮುಡಿಪಾಗಿಟ್ಟಿರುವಂತಹ ಹೆಮ್ಮೆಯ ಕನ್ನಡಿಗರಿಗೆ ನೀಡಲಾಗ್ತಾ ಇರುವಂತಹ ಪ್ರಶಸ್ತಿಯೇ ಕನ್ನಡ ಸೇವಾ ರತ್ನ ಪ್ರಶಸ್ತಿ. ಪ್ರವೀಣ್ ಶೆಟ್ಟಿ ಸರ್, ದಯವಿಟ್ಟು ವೇದಿಕೆಗೆ ಬಂದು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ವಿನಂತಿಸ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಹೆಮ್ಮೆಯ ಕನ್ನಡಿಗನಿಗೆ ಕೊಡಮಾಡಲಾಗ್ತಾ ಇದೆ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಡಾಕ್ಟರ್ ಆರ್.ಎ. ಪ್ರಸಾದ್. ನಿಮ್ಮೆಲ್ಲರ ಚಪ್ಪಾಳೆ ದಯವಿಟ್ಟು ಜೋರಾಗಿರಬೇಕು. ನಿರಂತರವಾಗಿ ಕನ್ನಡಾಂಬೆಯ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇರುವಂತಹ ಡಾಕ್ಟರ್ ಆರ್.ಎ. ಪ್ರಸಾದ್ ಅವರನ್ನ ಇದೀಗ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ ಕರ್ನಾಟಕ ನ್ಯೂಸ್ ಬೀಟ್ ಸಂಸ್ಥೆಯ ಪರವಾಗಿ. ಕನ್ನಡ ಸೇವಾ ರತ್ನ ಪ್ರಶಸ್ತಿಯನ್ನು ಪಡೆದಿರುವಂತಹ ಡಾಕ್ಟರ್ ಆರ್.ಎ. ಪ್ರಸಾದ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬಲಗೈ ಎಡಗೈ ಒಟ್ಟಾದ್ರೆ ಒಂದು ಸೌಂಡ್ ಬರುತ್ತಲ್ಲ, ಅದೇ ಚಪ್ಪಾಳೆ. ಶುಭಾಶಯಗಳು, ಆತ್ಮೀಯ ಅಭಿನಂದನೆಗಳು. ನಿಮ್ಮ ಹೆಮ್ಮೆ ನೀವು ಸರ್. ಇದೀಗ ನಿಮ್ಮ ಮಾತುಗಳನ್ನು ಆಲಿಸುವಂತಹ ಸಮಯ, ದಯವಿಟ್ಟು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ನಾಗರಾಜ ಅರೆಹೊಳೆಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕನ್ನಡದ ಮತ್ತು ಸಮಾಜದ ಬೀಟಾಗಿ ಅವರು ಈ ಚಾನಲನ್ನು ಸಮರ್ಪಿಸ್ಕೊಂಡಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾಳ ಪ್ರಾಮಾಣಿಕ ಪತ್ರಕರ್ತರಾಗಿ ಅವರು ಗುರುತಿಸ್ಕೊಂಡಿರೋದು ನನಗೆ ಭಾಳ ಹೆಮ್ಮೆ ತಂದಿದೆ. ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗೆ ಕಲ್ತಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಭಾಳ ಅನೇಕ ಮಾಧ್ಯಮದ ಸ್ನೇಹಿತರು ನಮ್ಮ ಸಂಸ್ಥೆಯಲ್ಲಿ ಕಲ್ತ್ಕೊಂಡು ಹೋದಿರೋರು ಭಾಳಷ್ಟು ಜನ ಇದ್ದಾರೆ. ನನಗದು ಹೆಮ್ಮೆ ಕೂಡ ಇದೆ. ಕನ್ನಡದ ಅನುಷ್ಠಾನ ಕೇವಲ ಪುಸ್ತಕಗಳಲ್ಲಿ ಅಥವಾ ಕಚೇರಿಯ ಕಡತಗಳಲ್ಲಿ ಅಷ್ಟೇ ಅಲ್ಲ, ತಂತ್ರಾಂಶದಲ್ಲಿ ಆಗಬೇಕಾಗಿದೆ. ನಾವು 20 ವರ್ಷ ಹಿಂದಿದ್ದೇವೆ ಕರ್ನಾಟಕದವರು ತಂತ್ರಾಂಶ ಅನುಷ್ಠಾನ ಮಾಡೋದ್ರಲ್ಲಿ. ಹಾಗಾಗಿ ಸರ್ಕಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಅದರ ದುರಂತ ಅಂದರೆ ಸರ್ಕಾರಕ್ಕೆ ಸ್ಪಂದಿಸ್ತಾ ಇಲ್ಲ. ಕನ್ನಡಕ್ಕೆ ಮತ್ತು ಕನ್ನಡತನಕ್ಕೆ ಉತ್ತೇಜನ ಕೊಡೋ ಬದಲು ನಿರಾಕರಣ ಧಾರಣೆ ಮಾಡ್ತಾಯಿದೆ. ಔದ್ಯೋಗಿಕ ನೆಲೆಗಟ್ಟಲ್ಲಿ ನಮ್ಮವರಿಗೆ ಉದ್ಯೋಗದ ಹಕ್ಕು ಸಿಗ್ತಾ ಇಲ್ಲ. ಇವೆಲ್ಲವೂ ನಾವು ಅಂದ್ಕೊಂಡಾಗ ನಮ್ಮ ಸಾಧನೆಗಳು ಶೂನ್ಯ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಕನ್ನಡ ಮತ್ತು ಕನ್ನಡತನ ಮತ್ತು ಕನ್ನಡ ಅನುಷ್ಠಾನಕ್ಕೆ ಸಿಗಬಾರ್ದಂಥ ಪ್ರಾಮುಖ್ಯತೆ ಸಿಗದೇ ಇರೋದ್ರಿಂದ ಭಾಳ ಖೇದ ಇದೆ. ನನಗೊಂದು ಸಂತೋಷ ಇದೆ. ಈ ನಾಗಶೆಟ್ಟಳ್ಳಿ ಮತ್ತು ಸಂಜಯನಗರ ಇದೆಯಲ್ಲ, ನನ್ನ ತವರು ಮನೆ ಇದ್ದಾಗಿದ್ದು, ನನ್ನ ತಾಯಿ ಮನೆ ಇದ್ದಾಗೆ. ನಾವು 1979ರಲ್ಲಿ 48 ವರ್ಷಗಳ ಹಿಂದೆ ಈ ಕ್ಷೇತ್ರಕ್ಕೆ ಬಂದಿದ್ವಿ. ನನ್ನ ತಂದೆ ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು. ಹಾಗಾಗಿ ನನಗೆ ಇದು ಅವಿನಾಭಾವ ಸಂಬಂಧ. ಇದೇ ಸ್ಥಳದಲ್ಲಿ ಮತ್ತೆ ನನಗೆ ಸನ್ಮಾನ ಮಾಡಿರೋದು ನನಗೆ ಇನ್ನೊಂದು ತಾತ್ಪರ್ಯ ಅಂತ ಅನ್ನಿಸ್ತದೆ. ಹಾಗಾಗಿ ನನ್ನ ಸ್ನೇಹಿತರು ಅನೇಕ ಜನ ಇಲ್ಲಿ ಬಂದಿದ್ದಾರೆ. ಈ ಪ್ರಶಸ್ತಿಯನ್ನು ನನ್ನ ಕುಟುಂಬದ, ನನ್ನ ಮಡದಿ, ನನ್ನ ಮಗಳು ಮತ್ತು ನನ್ನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ನನ್ನ ಶಿಕ್ಷಕ ವರ್ಗದವರು ಮತ್ತು ನನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ನನಗೆ ಪ್ರಮುಖವಾಗಿ ನನ್ನ ಜೊತೆಗೆ ಒಡನಾಟದಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೆ ಮತ್ತು ನನ್ನ ಜೊತೆಗೆ ಈಗ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಹಿತೈಷಿಗಳಿಗೆ ಅರ್ಪಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.